ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ಸೋಮವಾರ ಮಾರ್ಕೆಟು ರಜಾ, ಈದ್ ಪ್ರಯುಕ್ತ ರಜಾ ಇದೆ. ಡೈರೆಕ್ಟಾಗಿ ಮಂಗಳವಾರ ಓಪನ್ ಆಗ್ತೀವಿ. ಈ ಥರ 3 ದಿನ ರಜಾ ಬಂದರೆ, ಅಂದರೆ ಗ್ಲೋಬಲ್ ಮಾರ್ಕೆಟ್ ಎಲ್ಲ ವರ್ಕಿಂಗ್ ಇರುತ್ತೆ, ನಮಗೆ ರಜಾ ಬಂದರೆ ದೀರ್ಘ ರಜೆ ಅಂತ ಕರಿಬೋದಲ್ವಾ. ಶನಿವಾರ ಭಾನುವಾರ ಹೇಗಿದ್ರು ರಜಾ, ಸೋಮವಾರದ್ದು ಒಂದು ರಜಾ ಬಂದರೆ ಆಗ ಮಾರ್ಕೆಟು ಸಾಮಾನ್ಯವಾಗಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳು ಓಪನಿಂಗ್ ಆಗಿರುವಂಥದ್ದು ಇತಿಹಾಸ ಇದೆ. ಇದ್ರ ಬಗ್ಗೆ ಡೇಟಾ ಡ್ರಿವನ್ ಅನಾಲಿಸಿಸ್ ಮಾಡಿ 2019ರಿಂದ ಈ ಥರ 3 ದಿನ ವೀಕೆಂಡ್ ಡೇನಲ್ಲಿ ರಜಾ ಬಂದಾಗ ಏನಾಗಿರುತ್ತೆ ಅನ್ನೋದನ್ನು ನಾನೊಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ, ದೀರ್ಘ ರಜೆ ನಂತರ ಮಾರ್ಕೆಟ್ ಏನು ಮಾಡಿದೆ ಅಂತ. ನೀವು ಆ ವಿಡಿಯೋನ ಚೆಕ್ಔಟ್ ಮಾಡ್ಬೋದು. ನೆನ್ನೆ ಅಂದ್ಕೊಂಡಿದ್ವಿ ಒಂದು ರೇಂಜ್ ಬೌಂಡ್ ದಿನ ಆಗಿರ್ಬೋದು ಇವತ್ತು ಯಾವುದರಲ್ಲಿ ಮಾರ್ಕೆಟ್ನಲ್ಲಿ ಅಂತ. ಅದೇ ರೀತಿಯಾಗಿ ಇವತ್ತೊಂದು ರೇಂಜ್ ಬೌಂಡ್ ದಿನ ಆಯಿತು. ಐ ಟಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇತ್ತು. ಸೊ ಓವರಾಲ್ ನೋಡೋದಾದ್ರೆ ಐ ಟಿನೇ ಇವತ್ತಿನ ಟಾಪ್ ಲೂಸರ್ ಅಂತ ಕಾಣಿಸುತ್ತೆ. ವಿಪ್ರೋದಲ್ಲಿ 3.66% ಕರೆಕ್ಷನ್ ಬಂದಿದೆ. ಶ್ರೀರಾಮ್ ಫೈನಾನ್ಸು ಮತ್ತು ಇಂಡಸ್ಇಂಡ್ ಬ್ಯಾಂಕು ಎರಡೂ ಕೂಡ 3% ಕರೆಕ್ಷನ್ ಬಂದಿತ್ತು. ಕೋಟಕ್ ಬ್ಯಾಂಕು ಇನ್ನೂ ಕೂಡ ಮೇಲೆ ಹೋಗ್ತಾ ಇದೆ ಇವಾಗ. ಅದೇ ರೀತಿಯಾಗಿ ಟಾಪ್ ಗೇನರ್ ಅಂದರೆ ಇವತ್ತು ಟಾಟಾ ಕನ್ಸ್ಯೂಮರ್ 2.91% ಅಮೌಂಟ್ ಬಂದಿರೋದ್ರ ಮೂಲಕ ಐ ಥಿಂಕ್ ಟಾಟಾ ಕನ್ಸ್ಯೂಮರ್ ಇವತ್ತಿನ ಟಾಪ್ ಗೇನರ್ ಥರ ಕಾಣಿಸ್ತಾ ಇದೆ. ನಿಫ್ಟಿ ನೆಕ್ಸ್ಟ್ 50 ನೋಡಿದ್ರೆ ಸ್ವಲ್ಪ ಜಾಸ್ತಿ ರೆಡ್ ಇತ್ತು ಅಂತಲೇ ಹೇಳ್ತಾ ಹೋಗ್ಬೋದು. ಸೊ ICICI ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸು 4% ಕರೆಕ್ಷನ್ ಬಂದಿದೆ, 4.57. ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಇನ್ಶೂರೆನ್ಸ್ ರಿಲೇಟೆಡ್ ಏನೋ ಒಂದು ಆಗ್ತಿರ್ಬೋದು, GST ಏನೋ 5% ಮಾಡ್ತಾರೆ ಅಂತಾರೆ, ನೋಡೋಣ ಅದು ಯಾವಾಗ ಮಾಡ್ತಾರೆ ಅಂತ. ಅದೇ ರೀತಿಯಾಗಿ ಟಾಪ್ ಗೇನರ್ ಅಂದರೆ ಯೂನಿಯನ್ ಬ್ಯಾಂಕ್ ಅಂತ ಕಾಣಿಸುತ್ತೆ. RCB ಚೆನ್ನೈ ಮ್ಯಾಚ್ ಇದೆ, ಪವರ್ ಪ್ಲೇ ನಡೀತಾ ಇದೆ, ನನಗೂ ಗೊತ್ತು ಚೆನ್ನಾಗಿ ಹೊಡಿತಾ ಇದ್ದಾರೆ. ಸೊ ಬೇಗ ಮುಗಿಸ್ಬಿಟ್ಟು ಹೋಗೋಣಂತೆ. ಅದೇ ರೀತಿಯಾಗಿ ನಿಫ್ಟಿನಲ್ಲಿ ನೋಡಿ, ಇವಾಗ ಆ ಒಂದು ಝೋನ್ ಏನಿತ್ತು 23,800, ಈಗ ಇಷ್ಟೇ. ಈಗ 23,800 ಮೇಲ್ಗಡೆ ಕ್ಲೋಸಿಂಗ್ ಕೊಡೋಕ್ಕಾಗಿದೆಯಾ? ಕೊಟ್ಟಿರಲಿಲ್ಲ. ಈ ವೀಕಲ್ಲಿ ಏನಾದರೂ 23,800 ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿದ್ರೆ ನೋಡಿ, ಇಲ್ಲಿ ಒಂದು ಲೋಯರ್ ಹೈ ಲೋಯರ್ ಲೋ, ಲೋಯರ್ ಹೈ ಲೋಯರ್ ಲೋ ಮಾಡ್ತಾ ಇತ್ತು. ಈಗ ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ. ಇದ್ರ ಮೇಲ್ಗಡೆ ಏನಾದರೂ ತಪ್ಪಿ ಕ್ಲೋಸಿಂಗ್ ಕೊಟ್ಟಿತ್ತು, ಕ್ಲೋಸಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಇವತ್ತೇನಾಗಿದೆ, ಆ ಝೋನಿಗೆ ಬಂದು ಇಡೀ ಒಂದು ವಾರ ಅಲ್ಲಿ ನಿಂತಿದೆ ಅನ್ನೋದು ಕಾಣಿಸ್ತಾ ಇದೆ. ಈಗ ಏನು ಪಾಸಿಬಿಲಿಟಿ ಆಗಿರ್ಬೋದು, ಇಲ್ಲಿ ವಾಪಸ್ ಒಂದು ಕೆಳಗಡೆ ಬಂದು, ಅದು ಮೊನ್ನೆಯಿಂದನೂ ಹೇಳ್ತಾ ಇದ್ದೀನಿ, 23,200 ಈ ಝೋನ್ ಇದೆಯಲ್ಲ, ಅಂದರೆ ಒಂದು ಸ್ವಲ್ಪ ಹಳೇದು ಲೋ ಅಂತ ಹೇಳ್ಬೋದು ನೀವು. ಹಳೇದು ಒಂದು ಬೇಸ್ ಮಾಡಿರೋದು 23,200ರಿಂದ 23,000 ಈ ಝೋನ್ ಅಂತ ಅನ್ಕೋಬೋದು. ಈ 23,200ರಿಂದ 23,000ಕ್ಕೆ ಬಂದು ಒಂದು ಅಟೆಂಪ್ಟ್ ಮಾಡಿ ಅಲ್ಲಿಂದ ಮೇಲ್ಗಡೆ ಹೋಗುತ್ತಾ, ಇದು ಒಂದು ಪಾಸಿಬಿಲಿಟಿ ಇರುವಂಥದ್ದು. ಇಲ್ಲ ಇಲ್ಲಿಂದ ಮತ್ತೆ ವಾಪಸ್ ಜೋರಾಗಿ ಬೀಳುತ್ತಾ ಅಂತ. ಜೋರಾಗಿ ಬೀಳೋದಾದ್ರೆ ಏನಾಗುತ್ತೆ, ಇನ್ನೂ ಒಂದು ಲೋ ಮಾಡೋಕ್ಕೆ ಬರ್ತಾ ಹೋಗುತ್ತೆ. ಬಟ್ ಈ ಸಲ ಯಾಕೆ ಎಲ್ಲರಿಗೂ ಒಂದು ಇಲ್ಲಿಂದ ಮೇಲ್ಗಡೆ ಹೋಗ್ಬೋದು ಅನ್ನೋ ಒಂದು ಆಸಕ್ತಿ ಇದೆ ಅಂತಂದರೆ, ಈಗ ಆಲ್ಮೋಸ್ಟ್ ಹೋದ್ಸಲದಕ್ಕೆ ಹತ್ತತ್ರಕ್ಕೆ ಬಂದುಬಿಟ್ಟಿದೆ ಅಲ್ವಾ. ಹಿಂದೆ ಎಲ್ಲ ನೋಡಿ ಮೇಲೆ ಹೋಗಿರೋದು, ಅದಕ್ಕಿಂತ ಕೆಳಗಡೆ ಒಂದು ಅಟೆಂಡ್ ಮಾಡಿ ಅಲ್ಲಿಂದ ಕೆಳಗಡೆ ಬರೋದು, ಅದಕ್ಕಿಂತ ಕೆಳಗಡೆ ಒಂದು ಅಟೆಂಡ್ ಮಾಡಿ ಕೆಳಗಡೆ ಬರೋದು. ಈ ಸಲ ಆಗಬೇಕು ಅಂದರೆ ಇಲ್ಲ 23,200, 300 ಇಲ್ಲೆಲ್ಲ ಆಗ್ಬಿಟ್ಟು ಕೆಳಗಡೆ ಹೋಗ್ಬೋದಿತ್ತಲ್ಲ, ಆ ಥರ ಆಗಿಲ್ವಲ್ಲ, ಇಲ್ಲಿ ತನಕ ಬಂದಿದೆಯಲ್ಲ ಅಂತ ಈಗ ಸುಮಾರು ಜನಕ್ಕೆ ಆ ಥರ ಇರುತ್ತೆ. FIಗಳು ನಿನ್ನೆ 11,000 ಕೋಟಿ ಬೈ ಮಾಡಿದ್ದಾರೆ ನೋಡಿ. ನಾನು ವಿಡಿಯೋ ಮಾಡೋಷ್ಟೊತ್ತಿಗೆ ಡೇಟಾ ಬಂದಿರಲಿಲ್ಲ. ಬ್ಲಾಕ್ ಡೀಲ್ ಏನಾದ್ರು ಆಗಿದ್ರೆ ಹೇಳಿ, ನಾನು ಬ್ಲಾಕ್ ಡೀಲ್ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೋಡಿದೆ. ಐ ಥಿಂಕ್ ನಾಗಾರ್ಜುನ ಫರ್ಟಿಲೈಸರ್ಸಲ್ಲಿ ಒಂದು ದೊಡ್ಡದಾಗಿ ಒಂದು 25-26% ಎಕ್ಸ್ಚೇಂಜ್ ಆಗಿರೋದು ಅನ್ನೋದು ಬಿಟ್ಟರೆ ನನಗೆ ಅಂಥ ದೊಡ್ಡ ಬ್ಲಾಕ್ ಡೀಲ್ ಅಂತ ಆಗಿರುವಂಥದ್ದು ಯಾವುದೂ ಕಾಣಿಸಿಲ್ಲ. ಸೊ ಬ್ಲಾಕ್ ಡೀಲ್ ಆಗಿತ್ತಾ ಅಥವಾ ನಿಜವಾಗ್ಲೂ 11,000 ಕೋಟಿ ಬೈ ಮಾಡಿದಾರೆ, ನಾನು ವೆರಿಫೈ ಮಾಡೋಕ್ಕಾಗಲಿಲ್ಲ. ಯಾರಾದರೂ ಮಾಡಿದರೆ ದಯವಿಟ್ಟು ಅದನ್ನ ಹೇಳಿ. ನೆನ್ನೆ 11,000 ಕೋಟಿ ಐ ಥಿಂಕ್ ಸೆನ್ಸಿಬಲಲ್ಲಿದೆ ನೋಡಿ, ಇಲ್ಲಿ 11,000 ಕೋಟಿ ಬೈ ಮಾಡಿದರು. DIಗಳು ಕೂಡ ನೆನ್ನೆ ಬೈ ಮಾಡಿದರು. ಇವತ್ತಿನ ಡೇಟಾ ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ನೆನ್ನೆ ಮಾರ್ಕೆಟು ಏನೊಂದು 23,500ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗಿದೆ ಅಂತ ಮೊನ್ನೆ ದಿನ ಅಂದ್ಕೊಂಡಿದ್ರು ಕೂಡ ನೆನ್ನೆ ಒಂದು ಸುಭದ್ರವಾಗಿ ಮೇಲ್ಗಡೆ ತೊಗೊಂಡೋಗಿದ್ರು. ಸೊ ಸೆಂಟಿಮೆಂಟ್ ಇರೋದು ಈಗಲೂ ಕೂಡ ಕಾಣಿಸ್ತಾ ಇದೆ. ಅದಕ್ಕೆ ತಕ್ಕಂಗೆ ವಿಕ್ಸು ಕೂಡ ಮೇಲ್ಗಡೆ ಹೋಗಿಲ್ಲ, ವಿಕ್ಸು ಕೆಳಗಡೆ ಬರ್ತಾ ಇದೆ. ಅಂದರೆ ಮಾರ್ಕೆಟ್ ಮೇಲೆ ಹೋಗೋಕ್ಕೆ ಏನೂ ತೊಂದರೆ ಇಲ್ಲ ಅಂತ ವಿಕ್ಸ್ ಹೇಳೋ ಥರ ಅನಿಸ್ತಾ ಇದೆ. ಇದು ಇವತ್ತಿನ ಡೇಟಾ. ಮಂಗಳವಾರ ಅಷ್ಟೊತ್ತಿಗೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಏಪ್ರಿಲ್ 2ನೇ ತಾರೀಕಿಂದ ಟ್ಯಾರಿಫ್ ಬೇರೆ ತರ್ತಾ ಇದ್ದಾರಲ್ವಾ. ಸೊ ಡೈರೆಕ್ಟಾಗಿ ನಾವು ಯಾವತ್ತು 31ನೇ ತಾರೀಕು ಓಪನ್ ಆಗ್ತೀವಿ, 2ನೇ ತಾರೀಕಿಂದ ಟ್ಯಾರಿಫ್ ರೂಲ್ಸು. ಸೊ ಅದು ನೀವು ಮರೆಯೋಕ್ಕೆ ಹೋಗಬಾರ್ದು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನಾವು ನೋಡ್ತಾ ಬರೋದಾದರೆ, ಬ್ಯಾಂಕ್ ನಿಫ್ಟಿ ಈಗಲೂ ಕೂಡ ಸುಭದ್ರವಾದ ಸ್ಥಾನದಲ್ಲೇ ಇದೆ ನೋಡಿ. ನಿಫ್ಟಿ ಆದರೂ ಒಂದು ಸ್ವಲ್ಪ ಮಾಡಿರೋ ಲೋ, ಈ ಬಸ್ ಸ್ಟ್ಯಾಂಡಿನ ಲೋ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಸೆಟ್ಲ್ ಆಗ್ತಾ ಇದೆ. ಬಟ್ ಬ್ಯಾಂಕ್ ನಿಫ್ಟಿ ನೋಡಿ ಇನ್ನೂ ಮೇಲ್ಗಡೆ ರೆಡಿ ಇದೀನಿ ಜಿಗಿಯೋಕ್ಕೆ ಅನ್ನೋ ಥರ ಇಲ್ಲಿ ಈ ಮೇಲ್ಗಡೆ ಝೋನಲ್ಲಿ ಕ್ಲೋಸಿಂಗ್ ಆಗ್ತಾಯಿದೆ. ಕೆಳಗಡೆ ಅಟೆಂಪ್ಟ್ ಕೂಡ ಮಾಡೋಕ್ಕೆ ಬಂದಿಲ್ಲ. 51,000 ನೆನ್ನೆ ಹೋಗಿದ್ದು, ಇವತ್ತು ಏನೂ ಆಗಿಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ಈಗಲೂ ಕೂಡ ನೆಗೆಟಿವ್ ಸೆಂಟಿಮೆಂಟ್ ಅಂತ ಬಂದಿಲ್ಲ. ಯಾವುದರಲ್ಲೂ ಕೂಡ ಗ್ಯಾಪ್ ಡೌನ್ ಆಗಿ ಆ ಥರ ಏನಾರು ಆಯಿತು ಅಂದರೆ ನಾವು ನೋಡ್ತಾ ಹೋಗೋಣಂತೆ. ಇಲ್ಲ ಅಂತಂದರೆ ಸದ್ಯಕ್ಕೆ ನೆಗೆಟಿವ್ ಆಗುವಂಥ ಅವಶ್ಯಕತೆ ಇಲ್ಲ. ಬಟ್ ಒಂದು ಒಳ್ಳೆ ರೇಂಜ್ ಆಗಿತ್ತು, ಈ ವಾರ ನಿಂತಾಗಿತ್ತು. ಸೊ ಮುಂದಿನ ವಾರ ಈ ರೇಂಜನ್ನು ಬಿಟ್ಟು 52,000ದಿಂದ ಮೇಲ್ಗಡೆ ಹೋಗುವಂಥ ಸಮಯ ಆಗುತ್ತೆ, ಇಲ್ಲ 51,000ದಿಂದ ಕೆಳಗಡೆ ಬರುವಂಥ ಸಮಯ ಆಗುತ್ತೆ. ಸೊ ಈ ರೇಂಜಲ್ಲಂತೂ ಮುಂದಿನ ವಾರ ನಾವು ಉಳಿಯೋದಿಲ್ಲ. ಸೊ ಅದು ಮಂಗಳವಾರನೇ ಆಗುತ್ತಾ ಅಥವಾ ಎಕ್ಸ್ಪೈರಿ ಎಷ್ಟೊತ್ತಿಗೆ ಆಗುತ್ತಾ ಅನ್ನೋದನ್ನ ನೋಡೋಣ. ಬಟ್ 51,000ದಿಂದ 52,000 ಒಂದು ವಾರ ಪಾಸ್ ಆಯಿತು. ಈಗ ಇಲ್ಲೆಲ್ಲ ಟೆಸ್ಟ್ ಮಾಡಿರೋಂಥ ಝೋನು, ಇಂಪಾರ್ಟೆಂಟ್ ಝೋನು. ಈಗ ಒಂದು ರಿಜೆಕ್ಷನ್ ಬರಬೇಕು ಇಮಿಡಿಯೇಟಾಗಿ, ಇಲ್ಲ ಇದನ್ನ ಕೊಚ್ಕೊಂಡು ಹೋಗೋ ಥರ ಒಂದು ಕ್ಯಾಂಡಲ್ ಬರ್ತಾ ಹೋಗಬೇಕು, ನೋಡೋಣ. ಸೊ ಈಗ 3 ದಿನ ನಿಂತಿರೋದನ್ನು ಕೂಡ ನಿಂತಿರೋದು ಅಂತಲೇ ಅನ್ಕೋಬೇಕು ಮಾರ್ಕೆಟಲ್ಲಿ. ಅಂದರೆ ಟ್ರೇಡ್ ಆಗದಲ್ಲೇ ಇರ್ಬೋದು, ಬಟ್ ದಿನ ಅಂತೂ ಕಳೀತಾ ಇರುತ್ತಲ್ವ. ಸೊ ಆ ರೀತಿಯಾಗಿ ಅದೇ ರೀತಿಯಾಗಿ ಗೋಲ್ಡ್ ನಾವು ನೋಡ್ತಾ ಬರೋದಾದರೆ, ಗೋಲ್ಡ್ ಇನ್ನೂ ಕೂಡ ಮೇಲ್ಗಡೆ ಹೋಗ್ತಾ ಇದೆ. ನೋಡೋಣ, ಗೋಲ್ಡು 90,000 ನನಗೇನೋ ಮತ್ತೆ ಹೋಗೋದು ಮೇಲ್ಗಡೆ ಡೌಟ್ ಇದೆ. ಸೊ 90,000 ಒಂದು ಸಲ ಅಟೆಂಪ್ಟ್ ಮಾಡೋಕ್ಕೆ ಹೋಗ್ತಾ ಇರ್ಬೋದು. ಆದರೆ ಗೋಲ್ಡ್ 86,000 ಲೆವೆಲ್ನ ಬಂದು ಟೆಸ್ಟ್ ಮಾಡಲೇಬೇಕು ಸದ್ಯದಲ್ಲೇ. ಸೊ ಹಾಗಾಗಿ ಅವಸರ ಬೇಡ. ಈಗ ಮೇಲ್ಗಡೆ ಹೋಗ್ತಿದ್ರು ಕೂಡ ನನ್ನ ಪ್ರಕಾರ ಇದರಲ್ಲಿ ಅಂಥ ಸ್ಟ್ರೆಂತ್ ಇರೋದಿಲ್ಲ. ಯಾಕಂದರೆ ರೀಸೆಂಟ್ ಮಾಡಿರುವಂಥ ಹೈ ಇಲ್ಲಿ ಫೇಲ್ಯೂರ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. 86,000 ಲೆವೆಲ್ಗೆ ಬರ್ಬೋದು ಅಂತ ಅನಿಸ್ತಾ ಇದೆ ನನಗೆ ಗೋಲ್ಡು ಏಪ್ರಿಲಲ್ಲಿ. ನೋಡೋಣ 86,000 ಬರುತ್ತಾ ಅಂತ. 2,000 ಪಾಯಿಂಟ್ ಕೆಳಗಡೆ ಏಪ್ರಿಲ್ ಎಂಟಷ್ಟೊತ್ತಿಗೆ ಆಗ್ಬೋದು ಅಂತ ಅನ್ನಿಸ್ತಾ ಇದೆ, ನೋಡೋಣಂತೆ. ಅದೇ ರೀತಿಯಾಗಿ
USD ಇನ್ನೂ ಕೆಳಗಡೆ ಬೀಳ್ತಾ ಇದೆ. ವೀಕ್ಲಿ ಕ್ಯಾಂಡಲಲ್ಲಿ, ಡೈಲಿ ಕ್ಯಾಂಡಲ್ ನೋಡೋದಾದ್ರೂ ಕೆಳಗಡೆ ಬರ್ತಾ ಇದೆ. ವೆರಿ ಗುಡ್ ಸೈನ್ ಫಾರ್ ಬ್ಯಾಂಕ್ ನಿಫ್ಟಿ ಎಸ್ಪೆಷಲಿ. IT ಇಂಡೆಕ್ಸ್ಗೆ ಸ್ವಲ್ಪ ನೆಗೆಟಿವ್ ಇದು, ಅದಕ್ಕೆ ಕಾಣಿಸ್ತಾ ಇದೆ ನಿಮಗೆ ಅಲ್ಲಿ. ಆದರೆ ಬ್ಯಾಂಕ್ ಇಂಡೆಕ್ಸ್ಗೆ ಇದು ತುಂಬ ಇಂಪಾರ್ಟೆಂಟ್, ಯಾಕೆಂತಂದರೆ ರುಪಿ ಅಪ್ರಿಷಿಯೇಟ್ ಆಗುತ್ತಲ್ವ, ಅದಕ್ಕೋಸ್ಕರ. ಅದೇ ರೀತಿಯಾಗಿ ಡಾಲರ್ ಇಂಡೆಕ್ಸು ಇದೇನಾರು ಅಪ್ಪಿತಪ್ಪಿ 103, 102 ಕೆಳಗಡೆ ಬಂದರೆ FIಗಳು ಆಲ್ರೆಡಿ ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾ ಇದ್ದಾರೆ ದಿನಾನು. ಆ ಸೆಂಟಿಮೆಂಟ್ ಹಾಗೆ ಉಳಿಬೇಕು ಅಂದರೆ ಇದು ಮತ್ತೆ ತಿರ್ಗಾ ಮೇಲ್ಗಡೆ ಹೋಗಕ್ಕೆ ಹೋಗಬಾರ್ದು. ಇದು 6 ದೇಶದ ಕರೆನ್ಸಿ ಜೊತೆ ಕಂಪೇರ್ ಮಾಡುವಂಥ ಇಂಡೆಕ್ಸ್ ಆಗಿರುತ್ತೆ US ಡಾಲರ್ ಇಂಡೆಕ್ಸು. ಅದೇ ರೀತಿಯಾಗಿ ಸಿಲ್ವರು 1 ಲಕ್ಷದ ಮೇಲ್ಗಡೆ ಆರಾಮಾಗಿ ಕೂತ್ಕೊಂಡಿದೆ. ಸಿಲ್ವರು ಕೂಡ ನೋಡೋಣ, ಸಿಲ್ವರಲ್ಲೂ ಕೂಡ ಈ ಝೋನ್ನ ಮೇಲ್ಗಡೆ ಹೋಗುವಂಥದ್ದು ಕಷ್ಟ ಇದೆ ನನ್ನ ಪ್ರಕಾರ. 1,02,000 ಇಲ್ಲಿ ಅಟೆಂಡ್ ಮಾಡಿ ಇಲ್ಲಿಂದ ಒಂದು ವಾಪಸ್ ಕರೆಕ್ಷನ್ನೇ ಬರಬೇಕು. 96-95 ಸಾವಿರಕ್ಕೆ ಸಿಲ್ವರು ಕೂಡ ಟೆಸ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಏಪ್ರಿಲಲ್ಲಿ ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಕ್ರೂಡು 6,000 ಲೆವೆಲಿಂದ ಮತ್ತೆ ವಾಪಸ್ ಕೆಳಗಡೆ ಬರ್ತಾ ಇದೆ. ಆದರೆ ನೆಗೆಟಿವ್ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಇದನ್ನ ಈ ಝೋನಿಗೆ ಬಂದು ಇಲ್ಲಿಂದ ವಾಪಸ್ ಬೌನ್ಸ್ ಆಗಿ ಮೇಲ್ಗಡೆ ಹೋಗ್ಬೋದು. ಹಾಗಾಗಿ ಸದ್ಯಕ್ಕೆ ಕ್ರೂಡಲ್ಲಿ ನ್ಯೂಟ್ರಲ್, ಏನು ಮಾಡೋಕ್ಕೆ ಹೋಗಬಾರ್ದು ಕ್ರೂಡಲ್ಲಿ, ಯಾಕೆಂದರೆ ಈ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿ ಮೇಲ್ಗಡೆ ಹೋಗಿದ್ದಂಥ ಝೋನು ಇಲ್ಲಿ ವಾಪಸ್ ಬಂದು ಬೌನ್ಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ಕೂಡ 330 ಸಪೋರ್ಟ್ ತೊಗೊಂಡು ಅಲ್ಲಿ ಒಂದು ದೊಡ್ಡದಾಗಿ ಪಾಸ್ ಮಾಡ್ತಾ ಇದೆ. ಇಲ್ಲಿ ಅಟೆಂಪ್ಟ್ ಆಗಿ ಮೇಲ್ಗಡೆ ಹೋಗೋಕ್ಕಿದೆ ಅಂತಂದರೆ ಇವಾಗಲೇ ಒಂದು ದಾರಿ ಇರುವಂಥದ್ದು. ಈಗ ಹೋಗೋಕ್ಕಾಗಲಿಲ್ಲ ಅಂತಂದರೆ ಇದು ವಾಪಸ್ ಕೆಳಗಡೆ ಬರ್ತಾ ಹೋಗುತ್ತೆ. 300 ಲೆವೆಲ್ ತನಕ ಬರ್ತಾ ಹೋಗುತ್ತೆ. 300, 280 ಕೂಡ ಪಾಸಿಟಿವ್, ಅದು ಸಾಧ್ಯ ಇದೆ, ಪಾಸಿಬಲ್ ಇದೆ. ಇಲ್ಲ ಅಂದರೆ ಈಗ ಹೋಗಬೇಕು ವಾಪಸ್ ಮೇಲೆ. ನೋಡೋಣ ಏನಾಗುತ್ತೆ ಅಂತ. ಕ್ರೂಡು ನ್ಯಾಚುರಲ್ ಗ್ಯಾಸು ಒಳ್ಳೆ ಪಾಸ್ ತೊಗೊತಾ ಇದೆ. ಕಾಪರು ನೋಡಿ 880 ಈ ಲೆವೆಲ್ ತನಕ ಬಂದರೂ ಆಶ್ಚರ್ಯ ಇಲ್ಲ. ಒಂದು ಒಳ್ಳೆ ಕಪ್ ಆ್ಯಂಡ್ ಹ್ಯಾಂಡ್ಲ್ ಮಾಡ್ತಾ ಇದೆ ಅಂದರೆ ಇಲ್ಲಿ ಎರಡು ದಿನದಿಂದ ಬಿದ್ದಿತ್ತು. ಇವತ್ತು ಪರ್ಫೆಕ್ಟಾಗಿ ಡೋಜಿ ಮಾಡ್ತಾ ಇದೆ. ಅಂದರೆ ಈ ಲೆವೆಲ್ನ ಬಿಟ್ಕೊಡಲ್ಲ, 900 ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಂತೆ ಒಳ್ಳೆ ಒಂದು ಸಖತ್ತಾಗಿರೋಂಥ ಪ್ಯಾಟರ್ನ್ ಆಗಿದೆ ಇದು. ಇದಕ್ಕೊಂದು ಒಳ್ಳೆ ಒಂದು ಹ್ಯಾಂಡ್ಲ್ ಮಾಡಿಬಿಡ್ತು ಅಂತಂದರೆ, ಅಲ್ಲಿಂದ ಬ್ರೇಕ್ಔಟ್ ಕೊಡ್ತು ಅಂದರೆ ಮ್ಯಾಸಿವ್ ಬ್ರೇಕ್ಔಟ್ ಆಗಿರುತ್ತೆ ಅಂತ ಚಾರ್ಟ್ ಹೇಳುತ್ತೆ. ಹೇಗೆ ನಾನು ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಸ್ಟಾಕಲ್ಲಿ ಟ್ರೇಡ್ ಮಾಡ್ತಿರೋ, ಕಮೋಡಿಟಿಲಿ ಟ್ರೇಡ್ ಮಾಡ್ತಿರೋ, ಡೆರಿವೇಟಿವ್ ಟ್ರೇಡ್ ಮಾಡ್ತಿರೋ, ನಮ್ಮ ಅನಾಲಿಸಿಸ್ನ ನಾವು ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನ್ಯೂಸ್ ಸೆಗ್ಮೆಂಟಲ್ಲಿ ಇವತ್ತು ಜಾಸ್ತಿ ಏನು ನ್ಯೂಸ್ ತೊಗೊಂಡ್ಬರ್ತಾ ಇಲ್ಲ ನಾನು. BYD ಎಲೆಕ್ಟ್ರಿಕ್ ಫ್ಯಾಕ್ಟ್ರಿ ಅವರು ಹೈದರಾಬಾದಿಗೆ ಹೋಗ್ತಾ ಇದೆ ಅಂತ ನೋಡಿ. ಹೈದರಾಬಾದು, ಚೆನ್ನೈ, ತೆಲಂಗಾಣ ಇಲ್ಲೆಲ್ಲ ಆಗ್ತಾ ಇದೆ. ಬೆಂಗಳೂರು ಏನು ಕತೆನೋ ಗೊತ್ತಿಲ್ಲ. ಬೆಂಗಳೂರು ಸುತ್ತಮುತ್ತ, ತುಮಕೂರು ಈ ಕಡೆ ಎಲ್ಲ ಆಯಿತು ಅಂದರೆ ಸ್ವಲ್ಪ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಆಗ್ತಾ ಇತ್ತು. ಓಕೆ, BYD ಫ್ಯಾಕ್ಟ್ರಿ ದೊಡ್ಡದಾಗಿ ನೋಡಿ. ಸ್ಯಾನ್ ಫ್ರಾನ್ಸಿಸ್ಕೋ ನಗರಕ್ಕಿಂತಲೂ ದೊಡ್ಡ ಫ್ಯಾಕ್ಟ್ರಿ ಚೈನಾದಲ್ಲಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಸಿಕ್ಕಾಪಟ್ಟೆ ಟಕ್ಕರ್ ಕೊಡ್ತಾ ಇರೋಂಥದ್ದು. ಈಗ ಅವರು BYD ಇಂಡಿಯಾದಲ್ಲಿ ಹೈದರಾಬಾದಲ್ಲಿ ಮಾಡ್ತಾರಂತೆ ಫ್ಯಾಕ್ಟ್ರಿ. ಇವಾಗ ಸೆಂಟ್ರಲ್ ಗೌರ್ಮೆಂಟು ಏನು ಮಾಡ್ತಾರೆ, ಒಂದು $8 ಟ್ರಿಲಿಯನ್ ಬಾಂಡ್ಸಿಂದ ಎತ್ತುತ್ತಾರೆ ಅಂತ ಬಂದಿದೆ. ಅದರಲ್ಲಿ SGB ಅಂತ ಓದ್ಬಿಟ್ಟೆ ನನಗೆ ಫುಲ್ ಖುಷಿ ಆಗ್ಬಿಡ್ತು. SGB ಪಾಸ್ ಮಾಡಿದ್ದನ್ನು ವಾಪಸ್, ಯಾಕಂದರೆ ಕ್ಯಾನ್ಸಲ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸಾವರಿನ್ ಗೋಲ್ಡ್ ಬಾಂಡು ಪಾಸ್ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ವಾಪಸ್ ಈ ವರ್ಷ ವಾಪಸ್ ತೊಗೊಳಕ್ಕೆ ಬರ್ತಾ ಇದ್ದಾರೆ ನೋಡ್ಕೊಂಡ್ರೆ. ಆ SGB ಅದು ಸಾವರಿನ್ ಗ್ರೀನ್ ಬಾಂಡ್, ಸೊ ಗ್ರೀನ್ ಎನರ್ಜಿ ರಿಲೇಟೆಡ್ ಗ್ರೀನ್ ಬಾಂಡ್ ಅಂತ ಇಶ್ಯೂ ಮಾಡ್ತಾರೆ. ಒಟ್ಟಿನಲ್ಲಿ ಬಾಂಡ್ಸ್ ಥ್ರೂನೇ $8 ಟ್ರಿಲಿಯನ್ ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಬಂದಿತ್ತು. HAL ಒಳ್ಳೆ ಪ್ರಾಜೆಕ್ಟ್ಗಳನ್ನು ಡೆಲಿವರ್ ಮಾಡಿದ್ದಾರೆ. ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ ಮತ್ತು ಒಂದು ಬಂದಿದ್ದನ್ನು ಡೆಲಿವರ್ ಮಾಡಿದ್ದಾರೆ. ಒಂದು ಇಂಜಿನ್ ಕೂಡ ತುಂಬ ವರ್ಷದಿಂದ ಕಾಯ್ತಾ ಇದ್ರು, ಅದು ಕೂಡ ಸಿಕ್ಕಿದೆ ಅಂತ ಬಂದಿದೆ. ಇದೆಲ್ಲ ಪಾಸಿಟಿವ್ ಆಗಿದೆ. ಸ್ಟಾಕು ಈಗ ಅಪ್ಸೈಡ್ ಹೋಗ್ಬೋದು, 6,000 ತನಕ ಹೋಗ್ಬೋದು ಅಂತ ಯಾರೋ ಟಾರ್ಗೆಟ್. ನಾನು ಹೇಳ್ತಾ ಇರೋದಲ್ಲ ಸ್ವಾಮಿ, ಯಾರೋ ಹೇಳಿದ್ದಾರೆ ಅಂತ ಬಂದಿತ್ತು ಬ್ರೋಕರೇಜ್ ರಿಪೋರ್ಟ್. ಹಂಗಂತ ಯಾರೋ ಹೇಳ್ತಾರೆ ಅಂತ ನಾವು ಬೈ ಮಾಡಬೇಕಾ? ಗೋಲ್ಡ್ಮನ್ ಸ್ಯಾಕ್ಸ್ ಹೇಳ್ತು, ಇನ್ನೊಂದು ಯಾವುದೋ ಸಿಟಿ ಬ್ಯಾಂಕ್ ಹೇಳ್ತು, ಆ ಥರ ಮಾಡಬೇಕಾ? ಇಲ್ಲ, ನಮ್ಮ ಅನಾಲಿಸಿಸ್ ನಾವು ಮಾಡಲೇಬೇಕು. ಕೆಲವೊಂದು ಸಲ ಏನಾಗುತ್ತೆ ನೋಡಿ, ಆ ಥರ ಎಲ್ಲ ಸೆಂಟಿಮೆಂಟ್ ಬಂದಾಗ, ನ್ಯೂಸಲ್ಲಿ ಬಂದಾಗ ಜನ ಏನು ಮಾಡ್ತಾರೆ, ಅದನ್ನು ಕೇಳ್ಕೊಂಡು ಬೈ ಮಾಡೋಕ್ಕೆ ಹೋಗ್ತಾರೆ. ಅವಾಗ ಏನು ಮಾಡಿರ್ತಾರೆ, ಆಲ್ರೆಡಿ ಇನ್ವೆಸ್ಟ್ ಆಗಿರೋರು ಆ ಜಾಗ ಅವ್ರಿಗೆ ಸಪ್ಲೈ ಕೊಡಬೇಕಲ್ಲ, ಅವರು ಎಕ್ಸಿಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಎಲ್ಲ ನ್ಯೂಸ್ಗಳನ್ನು ನಾವು ನಂಬೋಕ್ಕಾಗೋದಿಲ್ಲ, ಆಯಿತಾ? ಅವರು ಕೊಟ್ಟರೆ ಅದು ಯಾರಿಗೊತ್ತರೂ ಆಪರ್ಚುನಿಟಿನೂ ಆಗಿರ್ಬೋದು, ಅದು ಎಕ್ಸಿಟ್ ಮಾಡೋಕ್ಕೆ ಕೆಲವರಿಗೆ ಆಪರ್ಚುನಿಟಿನೂ ಆಗಿರ್ಬೋದು. ಹಂಗಂತ HLL ಎಕ್ಸಿಟ್ ಮಾಡಿ ಅಂತಲೂ ಹೇಳ್ತಾ ಇಲ್ಲ, ಬೈ ಮಾಡಿ ಅಂತಲೂ ಹೇಳ್ತಾ ಇಲ್ಲ. ನಿಮ್ಮ ಅನಾಲಿಸಿಸ್ನ ಮಾಡಿ ಮಿಕ್ಕಿದ ನಿರ್ಧಾರನ ನೀವು ತಗೊಳ್ಳಿ ಅಂತ ಕೇಳ್ಕೊತೀನಿ. ಇದಿಷ್ಟು ಇವತ್ತಿನ ಚಾಷ್ಟಕ್ಕಾಗಿತ್ತು. ಕ್ವಿಕ್ಕಾಗಿ ಮುಗಿಸ್ತಾ ಇದ್ದೀನಿ. ನಾಳೆ ಅಥವಾ ನಾಡಿದ್ದು ಯಾವ್ದಾದ್ರು ಒಂದು ಸ್ಪೆಷಲ್ ವೀಡಿಯೋದೊಂದಿಗೆ ಬರೋಕ್ಕೆ ಪ್ರಯತ್ನ ಪಡ್ತೀನಿ. ಸೋಮವಾರ ಕೂಡ ರಜೆ ಇದೆ, ನೋಡೋಣ 1-2 ಎಷ್ಟು ವೀಡಿಯೋ ಆಗುತ್ತೋ ಅಷ್ಟು ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಕೆಲವೊಂದು ಸೀರೀಸ್ಗಳು ನಿಂತೋಗಿದೆ, ಅದನ್ನು ಕೂಡ ಕಂಟಿನ್ಯೂ ಮಾಡಬೇಕು. ಟ್ಯಾಕ್ಸ್ ಈಗ ಹೊಸ ಟ್ಯಾಕ್ಸ್ ರೆಜಿಮ್ ಶುರು ಆಗ್ತಾಯಿದೆ ಏಪ್ರಿಲ್ 1ರಿಂದ, ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕು. ಯಾವುದಾಗುತ್ತೋ ಅದನ್ನ ಮಾಡ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಲಾಸ್ಟ್ ವೀಕು ಸ್ಟಾಕ್ ಅನಾಲಿಸಿಸ್, ಸ್ಟಾಕ್ನೇ ಮಾತಾಡಲ್ಲ ಅಂತ ಸುಮಾರು ಜನ ಕಮೆಂಟ್ ಹಾಕಿದ್ರಲ್ವಾ. ಸೊ ಯಾಕೆಂದರೆ ಸೆಬಿ ಗೈಡ್ಲೈನ್ ಆ ಥರ ಇದೆ. ಸೊ ಲೈವ್ ಡೇಟಾ ನಾವು ಮಾತಾಡೋಂಗಿಲ್ಲ. 3 months ಓಲ್ಡ್ ಡೇಟಾ ತೊಗೊಂಡು ರಿಲ್ಯಾಕ್ಸೋ ಅನ್ನೋ ಕಂಪನಿಯ ಸ್ಟಾಕ್ ಅನಾಲಿಸಿಸ್ ಮಾಡಿದ್ದೆ. ಅದು ಯಾರಾದರೂ ನೋಡಿಲ್ಲ ಅಂತಂದರೆ ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ. ಆ ಪ್ಯಾಟರ್ನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತಂದರೆ ಸ್ಟಾಕ್ ಅನಾಲಿಸಿಸ್ ಎಸ್ ಅಂತನೋ ಅಥವಾ ಸ್ಟಾಕ್ ಅನಾಲಿಸಿಸ್ ಗುಡ್ ಅಂತನೋ ಏನೋ ಒಂದು ಕಮೆಂಟ್ ಹಾಕಿ, ನಾನು ಯಾವಾಗ ಸಾಧ್ಯ ಆಗುತ್ತೆ ಯಾವುದಾದ್ರೂ ಒಂದು ಸ್ಟಾಕನ್ನು ತೊಗೊಂಡು ಅದು ವೀಕೆಂಡಲ್ಲಿ ಅದ್ರ ಬಗ್ಗೆ ಮಾತಾಡ್ಬೋದು. 3 months ಓಲ್ಡ್ ಡೇಟಾ ತೊಗೊಂಡು ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಅಪ್ ಸೈಡ್ ಹೋಗಿರಲಿ, ಡೌನ್ ಸೈಡ್ ಹೋಗಿರಲಿ, ಆ ವಿಡಿಯೋದಲ್ಲಿ ಡೀಟೇಲಾಗಿ ಮಾತಾಡಿದ್ದೀನಿ ನಾನು. ಆ ಪ್ಯಾಟರ್ನ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನೀವು ಕಮೆಂಟ್ ಮಾಡಿ, ನಾನು ಅದನ್ನ ಕಂಟಿನ್ಯೂ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.